ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇನೆ ಹೊಸ ಡ್ರೆಸ್ ತಗೋತೀನಿ ಬಟ್ ನಾನು ಟ್ಯಾಗ್ ಯಾವತ್ತೂ ಬಿಚ್ಚಲ್ಲ. ಬಿಚ್ಚಬಾರ್ದು ಅಂತ ಅಲ್ಲ, ಜನ ತೋರಿಸ್ಬೇಕಲ್ಲ ಬಟ್ಟೆ ಅಂತ. ನಿಮ್ಗೆ ಬನ್ರಿ ಬೇಗ. ನನ್ನ ಫೋನ್ ಚಾರ್ಜ್ ಹಾಕು. ಹಾಕ್ತೀನಿ ಬಾ. ಇವಾಗ ಹಾಕು ನೋಡಿ, ನಿಂಗೂ ಟೈಮ್ ಬರುತ್ತೆ. ಇವಾಗ ಹಾಕು, ನನ್ನ ಫೋನ್ ಚಾರ್ಜ್ ಹಾಕ್ರೆ ಮಾತ್ರ ಬರೋದು. ನಿಕ್ಕಿಂತ ಡಬಲ್ ಟ್ರಿಬಲ್ ಆಗಿ ರಿವೆಂಜ್ ತಗೋತೀನಿ. ಸರಿ ತಗೊಂಡಿ ಅಂತ ಬಿಡು. ಎಲ್ಲ ಹಾಕಿ ತೋರಿಸ್ ನನಗೆ. ಬನ್ರಿ ಹಾಕಿದೀನಿ. ಫಸ್ಟ್ ಹಾಕು. ನೋಡಿ ಹಾಕಿದೀನಿ. ಚಾರ್ಜ್ ಆಗ್ತಾ ಇದೆಯಾ? ತೋರ್ಸ್ ನನಗೆ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಸರಿ, ಆ ಕಡೆ ಹೋಗಿ, ನಾನು ಈ ಕಡೆಯಿಂದ ಮಾತಾಡ್ತೀನಿ. ಇವಾಗ ತಾನೇ ಕ್ಲೀನ್ ಆಗಿ ಜೋಡಿಸಿಟ್ಟಿದೆ ಕಣೋ. ಗೀಸರ್ ಹಾಕಿದ್ಯಾ? ಗೀಸರ್ ಹಾಕಿದ್ಯಾ? ಇಲ್ಲ ಹಾಕೋ ಫಸ್ಟ್. ಹಾಕೋ ಫಸ್ಟ್. ಹೋಗ ಹಾಕು. ಹಾಕು. ಏ ಅಡ್ಡು, ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ನಿನಗೊಂದು ಕೆಲಸ ಹೇಳಿದ್ರೆ ಅಷ್ಟೇ ಕತೆ ಅಲ್ಲ. ಹಾ ಸರಿ, ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಚ್ಎಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಅದೇ ಖುಷಿ ಕನ್ನಡಿ ಸರಿ ಮಾಡ್ಕೊ. ಮತ್ತೆ ಲೂಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಕನ್ನಡಕ ಸರಿ ಮಾಡ್ಕೊಂತ ಹೇಳ್ತಾ ಇರಲ್ಲ, ಬಟ್ ಮತ್ತೆ ಲೂಸ್ ಆಗ್ಬಿಟ್ಟಿದೆ. ಮತ್ತೆ ಚೇಂಜ್ ಮಾಡಿಸ್ಬೇಕು, ಸಾರಿ ಟೈಟ್ ಮಾಡಿಸ್ಬೇಕು. ಸೊ ಅವೆಲ್ಲ ಬಿಡಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನೆಲ್. ಅಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಆಲ್ರೆಡಿ ಟೈಟಲ್, ಥಂಬ್ನೇಲ್, ನನ್ನ ಪ್ರೀವಿಯಸ್ ಬ್ಲಾಗ್ ಏನಿತ್ತು ಅವೆಲ್ಲ ನಿಮ್ಗೆ ನೋಡಿ ಗೊತ್ತಾಗಿರುತ್ತೆ. ಸೊ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಫ್ರೆಂಡ್ಸ್ ಧರ್ಮಸ್ಥಳ ಮದ್ವೆ ವ್ಲಾಗ್ಸ್ ಎಲ್ಲ ಆಯ್ತು. ಅಂಡ್ ಇವಾಗ ಇವತ್ತಿನ ವ್ಲಾಗ್ ಬಂದು ರಿಸೆಪ್ಷನ್ ವ್ಲಾಗ್. ಸೊ ರಿಸೆಪ್ಷನ್ ಹೋಗೋಕ್ಕಿಂತ ಜಾಸ್ತಿ ನಾನು ರಿಸೆಪ್ಷನ್ಗೆ ಯಾವ ತರ ರೆಡಿ ಆಗ್ತೀನಿ ಅಂತ ನಾನೇ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಹಾಗೂ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ ರೀ. ಬಿಕಾಸ್ ಈ ಡ್ರೆಸ್ ನಾವು ಫ್ರೆಂಡ್ಸ್ ಫಸ್ಟ್ ನಾನು ಯಾವ ಡ್ರೆಸ್ ಹಾಕೋತೀನಿ ಅಂತ ತೋರಿಸ್ತೀನಿ. ಓಕೆನಾ? ನನ್ನ ಲಡ್ಡು ನೋಡಿ ಫ್ರೆಂಡ್ಸ್, ನಾನು ಕಸ ಗುಡಿಸಿ ಮನೆ ಬರ್ಸಿ ಅನ್ಸಾಯ್ತಾ? ಇದು ನೋಡಿ. ನಿಜ ಹೇಳು. ಏ ನಿಜ ರೀ, ನಿಜ ಗಾಡ್ ಪ್ರಾಮಿಸ್ ಮಾಡಿದೀನಿ. ಇನ್ನೇ ನೀವ್ ಬಂದ್ ಮಾಡ್ತೀರಾ? ಬಂದ್ಬಿಡುವಂತ. ಓಕೆ ಫ್ರೆಂಡ್ಸ್, ಸೊ ಸಾರಿ ಮತ್ತೆ ಟಾಂಟಿಡ ಮಾಡ್ತೀನಿ. ಟಾಂಟಿಡಾನ್, ಈ ಒಂದು ಡ್ರೆಸ್ ನ ಹಾಕುತ್ತಾ ಇದ್ದೀನಿ. ತುಂಬಾ ಜನಕ್ಕೆ ಈ ಒಂದು ಆರೆಂಜ್ ಡ್ರೆಸ್ ಇಷ್ಟ ಆಗಿತ್ತು, ಕೆಲವೊಬ್ರಿಗೆ ಇಷ್ಟ ಕೂಡ ಆಗಿಲ್ಲ. ಬಟ್ ದಟ್ಸ್ ಓಕೆ, ಯಾರ್ಯಾರು ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತಮ್ಮ. ಅರೆ ನನ್ನ ಕೃಷ್ಣ. ಅಡ್ಡು ಬಟ್ಟೆ ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ತಾನೆ? ಚೆನ್ನಾಗೈತಮ್ಮ. ಚೀ ಚೆನ್ನಾಗೈತಮ್ಮ. ಏಯ್ ಚೀ ಕೃಷ್ಣ ಚೀ. ಈ ಬಾಯ್ ಕೃಷ್ಣ ಬಾಯ್ ಬಾಯ್. ಸರಿ, ನನ್ನ ಮಗ ಆಡ್ತಾ, ನನಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಫ್ರೆಂಡ್ಸ್, ಈ ಒಂದು ಆರೆಂಜ್ ಡ್ರೆಸ್ ನ ಹಾಕೋತಾ ಇದ್ದೀನಿ. ಈ ತರ ಕಲರ್ ನನ್ನ ಹತ್ರ ಡ್ರೆಸ್ ಇಲ್ವೇ ಇಲ್ಲ. ಇದೇ ಫಸ್ಟ್ ಆರೆಂಜ್ ಕಲರ್ ಡ್ರೆಸ್ ತಗೊಂಡಿದ್ದು. ಔಟ್ ಆಫ್ ನನ್ನ ಕಂಫರ್ಟ್ ಝೋನ್ ಹೋಗಿ ಆರೆಂಜ್ ಕಲರ್ ಡ್ರೆಸ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಅನ್ಕೋತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಅಂಡ್ ನನ್ಗೆ ಈ ಆರೆಂಜ್ ಡ್ರೆಸ್ ಗಿಂತ ಅಲ್ಲ, ದುಪ್ಪಟ್ಟ ಸಖತ್ತಾಗಿದೆ. ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ಎಲ್ಲ ಈ ತರ ನನ್ನ ಕಸಿನ್ ದುಪ್ಪಟ್ಟ ಎಲ್ಲ ತಗೊಂಡು ನಾನು ಆ ದುಪ್ಪಟ್ಟದಲ್ಲೇ ಸೀರೆ ಹಾಕೋತಾ ಇದ್ದೆ. ಐ ಗೆಸ್ ಎಲ್ಲ ಹುಡುಗಿರು ಆತರ ಮಾಡಿರ್ತಾರೆ. ದುಪ್ಪಟ್ಟ ತುಂಬಾ ಪ್ಲೇನ್ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬಾ ಕಾಣಿಸ್ತಾ ಇದೀನಿ ರೀ. ಚಿಕ್ಕ ವಯಸ್ಸಲ್ಲಿ ದುಪ್ಪಟ್ಟ ಸೀರೆ ಉಡ್ಕೊಂತ ಇದ್ದ ರೀ. ಎಲ್ಲ ಹುಡುಗಿರು ಇದು ಮಾಡಿದ್ದಾರೆ. ಚಿಕ್ಕ ಹುಡುಗಿರು ಬೇಕಾದ್ರೆ ದುಪ್ಪಟ್ಟ ತಗೊಂಡು ಅವರೇ ಸೀರೆ ಹಾಕೋತಾ ಇದ್ರು. ಆದ್ರೆ ಸೀರೆ ಉಡಕ್ಕೆ ಬರಲ್ಲ ಇವಾಗ. ಏಯ್ ಆವಾಗ ಹಂಗ್ ಸುಮ್ಸುಮ್ನೆ ಸುತ್ತಾ ಇದ್ದೆ. ಇವಾಗ ಸುತ್ತಾ ಇದೆಯಾ? ಯಾಕೆ ನನ್ನ ಮದ್ವೆ ಚೆನ್ನಾಗಿ ಹಾಕೊಂಡಿಲ್ವಾ? ಓ ಹಾಕೊಂಡಿದ್ದೆ. ಸೊ ಇದಾದ್ಮೇಲೆ ಫ್ರೆಂಡ್ಸ್ ಪ್ಯಾಂಟ್ ಇಲ್ಲಿ ತೋರಿಸಿದ್ವಿ. ಅಂಡ್ ನೆಕ್ಸ್ಟ್ ಒಂದು ನನ್ನ ಮಗುವಿನ ಡ್ರೆಸ್. ಸೊ ಲಡ್ಡುಗೆ ಆಕ್ಚುಲಿ ನಾನು ಅವನ್ ಬರ್ಡೇ ಡ್ರೆಸ್, ಅದೇ ಬ್ಲಾಕ್ ಕಲರ್ ಸೂಟು ಗುಟ್ಟು ಹಾಕೋಣ ಅಂತ ಅನ್ಕೊಂಡೆ. ಬಟ್ ನಾನು ಆಲ್ರೆಡಿ ಇದೊಂದು ಪರ್ಚೇಸ್ ಮಾಡಿದ್ದೆ. ಇದು ಬಂದು ಯೆಲ್ಲೋ ಕಲರ್, ನನ್ನ ಫೇವ್ರೇಟ್ ಕಲರ್ ಡ್ರೆಸ್ ಫ್ರೆಂಡ್ಸ್. ಅಂದ್ರೆ ನಮ್ ಲಡ್ಡು ಮಗ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂತ ಕ್ಯೂಟ್ ಗುಬ್ಬು ಮರಿ ತರ ಕಾಣಿಸ್ತಾನೆ. ಸೊ ಅದಕ್ಕೆ ಅವ್ನಿಗೆ ಯೆಲ್ಲೋ ಕಲರ್ ಹಾಕ್ತೀನಿ. ಅಂಡ್ ನನ್ ಗಂಟಲಿ ತಂದ್ರ ನಿಮ್ ಶರ್ಟ್. ಸೊ ನನ್ನ ಗಂಡನ ಫ್ರೆಂಡ್ಸ್ ಬ್ಲಾಕ್ ಕಲರ್ ಶರ್ಟ್ ಪ್ಲೇನ್, ಅದ್ರಲ್ಲಿ ಏನು ತೋರ್ಸೋದಂತಿಲ್ಲ ರೀ. ನೀವು ಆರೆಂಜ್ ಕಲರ್ ಶರ್ಟ್ ಹಾಕೊಂಡ್ರಿ. ಏನೋ ಏನಿಲ್ಲ, ಬಂದ್ಬಿಡು, ನಿನ್ ಮೈಂಡ್ ವಾಯ್ಸ್ ನನಗೆ ಗೊತ್ತು. ಓಕೆ ಫ್ರೆಂಡ್ಸ್, ಅಷ್ಟೇನೆ. ಸೊ ಬನ್ನಿ ಬೇಗ ರೆಡಿ ಆಗೋಣ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಸ್ತೂರಿ, ನನ್ನ ಮಾವಿನಕಾಯಿ ಕಸ್ತೂರಿ, ನನ್ನ ಮುದ್ದಿನ ಮಗ, ನನ್ನ ಗಬ್ನನ ಮಗ, ಕಳ್ಳನ ಮಗ, ಕರಿನ ಮಗ, ನಚಿಕೆ ಮನ ಮರದ ಬೆಕ್ಕೋ ಮಾನು ಸುಡು ಸರ್ ರೀ. ಬನ್ರಿ ಒಂದ್ ನಿಮಿಷ, ಬನ್ರಿ. ಏನ್ರಿ ಆಯ್ತು?
ನೀವ್ ಯಾಕೆ ಅದನ್ನ ಕಿತ್ತಾಕಿದ್ರಿ? ಇಲ್ಲ ಇಲ್ಲ ಇಲ್ಲಿ ನೋಡಿಲ್ಲ, ಚಾರ್ಜಿಂಗ್ ವೈರ್ ಎಲ್ಲ ಇದೆ. ಇದು ಚಾರ್ಜಿಂಗ್ ವೈರ್, ಇದು ಚಾರ್ಜಿಂಗ್ ವೈರ್, ಇದು ಯಾವ್ದೋ ಹಳೆ ವೈರ್. ಹೆಂಗೆ ನೀವ್ ನನ್ಗೆ ಚಾರ್ಜ್ ಹಾಕು ಅಂತ ಹಿಂಸೆ ಕೊಟ್ಟಲ್ಲ, ದೇವ್ರು ನೋಡ್ಬಿಟ್ಟು ಆತರ ಮಾಡಿದ್ರು. ಇನ್ನೇನು ನಮ್ ರಾಮರಾಜ ದೇವ್ರು, ನಮ್ ಗಣಪ. ಕೃಷ್ಣ ಕಸ್ತೂರಿ, ನನ್ ಕಸ್ತೂರಿ ಡ್ರೆಸ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಏನ್ರಿ ಮಾಡ್ತಾ ಇದೀರಾ? ಇಲ್ಲ, ಇವ್ರು ನಂದು ಸ್ಟ್ಯಾಂಡು ಫ್ರೆಂಡ್ಸ್. ಇವ್ರೆ ನನ್ ಕ್ಯಾಮ್ರಾ ಇಟ್ಕೊಳ್ಳೋದು. ಇಲ್ಲಿ ಇದೆ ಇದು ಸ್ಟ್ಯಾಂಡು, ಬಟ್ ಸ್ಟಿಲ್ ಈ ಸ್ಟ್ಯಾಂಡ್ ನಂಗೆ ಜಾಸ್ತಿ ಇಷ್ಟ, ಈ ಸ್ಟ್ಯಾಂಡ್ ನನಗೆ ಕಡಿಮೆ ಇಷ್ಟ. ಓಕೆ ಫ್ರೆಂಡ್ಸ್, ಸೊ ನಾನು ಡ್ರೆಸ್ ಅಪ್ ಆಗಿ ಬಂದೆ. ನೋಡ್ಬೋದು ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳಿ. ಓಕೆನಾ, ಬಟ್ ಇನ್ನೂ ರೆಡಿ ಎಲ್ಲ ಆಗಿಲ್ಲ, ರೆಡಿ ಎಲ್ಲ ಆಗೋಣ. ಬಟ್ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಅಲ್ಲಿ ಟ್ಯಾಗೇ ಬಿಚ್ಚಿಲ್ಲ. ಎನಿವೇಸ್, ಅದಕ್ಕಿಂತ ಮುಂಚೆ ಫಸ್ಟು ಸರಿ ಅಂದರೆ ಸರಿ ಮಾಡೋಣ ಮಗುಗೆ ಅಂತ. ಬಿಕಾಸ್ ನಾವಲ್ಲಿ ರಿಸೆಪ್ಷನಲ್ಲಿ ನಾರ್ಮಲ್ ಅನ್ನ ಸಾಂಬಾರು ಊಟ ಮಾಡ್ತೀವಿ, ಲಡ್ಡುಗೆ ಅದು ತಿನ್ನೋಕ್ಕಾಗಲ್ಲ, ಒಂಥರ ಹಗ್ಗಗಳು ಇರುತ್ತಲ್ಲ, ಅವೆಲ್ಲ ಅವ್ನಿಗೆ ಇನ್ನೂ ರೂಢಿ ಆಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿರೋದೆ ಅಂತ ತಿನ್ನೋದು. ಅದಕ್ಕೇ ಸರಿ ಮಾಡ್ಕೊಂಡು ತಗೊಂಡೋಗೋಣ ಒಂದು ಬಾಕ್ಸಲ್ಲಿ ಅಂತ. ಬಿಕಾಸ್ ಬರೋದು ಆಬ್ವಿಯಸ್ಲಿ ಲೇಟ್ ಆಗುತ್ತೆ ಅಂತ ನಂಗೆ ಗೊತ್ತು. ಅಲ್ಲಿ ತನಕ ಪಾಪ ಅದು ಹೊಟ್ಟೆ ಹಚ್ಕೊಂಡಿರುತ್ತಲ್ವಾ ಅಂತ. ಆ್ಯಂಡ್ ಸ್ವಲ್ಪ ಸರಿ ಪೌಡ್ರ್ ನಾನು ಇಲ್ಲೂ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ಸರಿ ಪೌಡ್ರ್ ಅಲ್ಲಿ ಪಕ್ಕದ ಮನೆ ಅತ್ತೆ ಮೇಲೆ ಕೂಡ ಇಟ್ಟಿದ್ದೀನಿ. ಇವಾಗ ನೋಡಿ ಹೆಲ್ಪ್ ಆಯಿತು. ಆ್ಯಂಡ್ ಅತ್ತೆ ನನಗೆ ಹಾಲು ಕೊಟ್ಟು ಕಳಿಸಿದ್ರು, ನಿಂಗೆ ಎಷ್ಟು ಹಾಲು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ತಗೋಬಾ ಅಂತ. ಆ್ಯಂಡ್ ಅರುಣಿಗೆ ಹೇಳಿದೆ ನಿಮಗೆ ನಾನು ಸರಿ ಪೌಡ್ರು ಹಾಲು ನೀರೆಲ್ಲ ಮಿಕ್ಸ್ ಮಾಡಿಕೊಡ್ತೀನಿ, ನೀವು ಸುಮ್ಮನೆ ತಿರುಗಿಸ್ತಾ ಇರಿ ಗಟ್ಟಿಯಾಗೋ ತನಕ, ಅದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿವ್ರಂತೆ ಅಂತ. ಅವ್ರು ಸರಿ ಆಯಿತು ನಾನು ಮಾಡ್ಕೋತೀನಿ, ನೀನು ಫಸ್ಟ್ ರೆಡಿ ಆಗಮ್ಮ ಅಂತ ಅಂದರು. ಆ್ಯಂಡ್ ಇಲ್ಲಿ ನಾನು ಸರಿ ಆಯಿತು ಅಂತ ಗ್ಯಾಸ್ ಹಚ್ಚಕ್ಕೆ ಅಂತ ನನಗೆ ಏನಂತಾರಪ್ಪ ಲೈಟರ್ ಹುಡುಕ್ತೇನೆ, ಬಟ್ ಲೈಟರ್ ಸಿಕ್ಕಿಲ್ಲ. ಅದು ತೆಗೆದು ನೋಡಿದ್ರೆ ಗ್ಯಾಸ್ ಇನ್ನೂ ಫಿಕ್ಸೇ ಮಾಡಿರಲಿಲ್ಲ. ನಾನು ಹೇಳಿದ್ದೆ ಟೈಲ್, ಸೊ ಇದು ಫಿಕ್ಸ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಅರುಣ್ ಅವ್ರಿಗೆ ಹೇಳಿದೆ, ಅಲ್ಲೇ ಆಂಟಿ ಮನೇಲೇ ಮಾಡಿಬಿಡಿ ಸರಿನಾ ಅಂತ. ಸೊ ಅವ್ರು ಮಾಡ್ಕೊಂಡು ಬಂದರು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಸಿಂಪಲ್ ಆಗಿ ಮೇಕಪ್ ಮಾಡ್ಕೋತೀನಿ. ಸಿಂಪಲ್ ಅಂತಂದರೆ ಮಾಮೂಲಿ ಫೌಂಡೇಶನು ಹಾಕೊಂಡು. ಸೊ ನನಗೆ ಮೇಕಪ್ ಮಾಡ್ತೀನಿ, ಬಟ್ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಂಡೆ ಫೇಸ್ನ ಹಾಗೂ ನೆಕ್ನೆಲ್ಲ. ಆ್ಯಂಡ್ ಇವಾಗ ಫೌಂಡೇಶನ್ ತಗೊಂಡು ಈ ಥರ ಒಂದು ಏನಂತಾರೆ ಬ್ಲೆಂಡರ್ ತಗೋಬೇಕು. ಆ್ಯಂಡ್ ಬ್ಲೆಂಡರ್ ಯಾವಾಗಲೂ ಫ್ರೆಂಡ್ಸ್ ಸ್ವಲ್ಪ ವೆಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನೀವು ಫುಲ್ ಡ್ರೈ ಅಂತ ಅಂದ್ರೆ ಅದು ನೀಟಾಗಿ ಸ್ಮಜ್ ಮಾಡಲ್ಲ. ಸ್ವಲ್ಪ ಲೈಟಾಗಿ ವೆಟ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಹಾಗೂ ನೆಕ್ಗೆ ಬ್ಲೆಂಡ್ ಮಾಡಿ. ವೆಟ್ ಆದರೆ ಬ್ಲೆಂಡ್ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೇನೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಬ್ಲೆಂಡ್ ಅಲ್ಲ ಹಿಂಗೆ ಅಥವಾ ಹಿಂಗೆ ಮಾಡಕ್ ಹೋಗ್ಬೇಡಿ. ಈ ತರ ಡ್ಯಾಬ್ ಮಾಡ್ಕೊಳ್ಳಿ. ನಾವು ಡ್ಯಾಬ್ ಎಷ್ಟು ನೀಟಾಗಿ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ, ಹಾಗೂ ತುಂಬಾ ಟೈಮ್ ತನಕ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಫ್ರೆಂಡ್ಸ್, ನನಗೆ ಮೇಕಪ್ ಟ್ರಿಕ್ಸ್ ಎಲ್ಲ ಗೊತ್ತು, ಬಟ್ ಏನಪ್ಪಾ ಅಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಬೋರಿಂಗ್ ಅನ್ಸುತ್ತೆ. ಬಟ್ ಸ್ಟಿಲ್ ಓಕೆ ಫ್ರೆಂಡ್ಸ್, ನೋಡ್ಬೋದು ನನ್ನ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಿದೆ ಸರಿನಾ. ಸೊ ಇವಾಗ ಏನ್ ಮಾಡ್ಬೇಕು, ಐಬ್ರೋಸ್ ಫಿಲ್ ಮಾಡ್ತೀನಿ. ಫೇಸ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತಾನೆ ನಮ್ಮ ಲಿಪ್ಸ್ ಹಾಗೂ ಐಬ್ರೋಸ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಫೇಸ್ ಅಲ್ಲಿ. ಡಾರ್ಕ್ ಸ್ವಲ್ಪ ಐಬ್ರೋಸ್ ಸ್ವಲ್ಪ ಡಾರ್ಕ್ ಇದ್ರೆ ಅಲ್ವಾ ಸಕ್ಕತ್ತಾಗಿ ಕಾಣಿಸ್ತೀರಾ. ಹಾಗೂ ಲಿಪ್ಸ್ಟಿಕ್ ಬಂದು ನಿಮ್ಮ ಔಟ್ಫಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಯಾವಾಗ್ಲೂ ನನ್ನ ಲಿಪ್ಸ್ಟಿಕ್ ಒಂದೇ ಕಲರ್ ಇರುತ್ತೆ, ಅದು ಬಂದು ರೆಡ್ ಅಥವಾ ಸ್ವಲ್ಪ ಡಾರ್ಕಿಶ್ ಪಿಂಕ್ ಅಲ್ಲಿ ಯೂಸ್ ಮಾಡ್ತೀನಿ. ಅದ್ ಬಿಟ್ರೆ ಬ್ರೌನ್ ಕಲರ್ ಅಥವಾ ಬೇರೆ ಕಲರ್ಸ್ ನಾನು ಯಾವತ್ತೂ ಹಾಕೊಳ್ಳಲ್ಲ, ತುಂಬಾ ರೇರ್. ಸೊ ಬನ್ನಿ ಇವಾಗ ಐಬ್ರೋಸ್ ನ ಫಿಲ್ ಮಾಡೋಣ. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಫಸ್ಟ್ ಐಬ್ರೋಸ್ ಫಿಲ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಈ ಒಂದು ಐಬ್ರೋಸ್ ಬ್ರಷ್ ಇದೆ. ಸೊ ನಿಜವಾಗ್ಲೂ ಇದು ಅನ್ಸುತ್ತೆ ಇದೇನ್ ಬೇಕಾವೆಲ್ಲ ಅವಶ್ಯಕತೆ ಇಲ್ಲ ಅಂತ, ಬಟ್ ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ ನನ್ನ ಐಬ್ರೋಸ್ ಇವಾಗ ಹೇಗಿದೆ, ಲೈಕ್ ಫುಲ್ ಝೂಮ್ ಅಲ್ಲಿ ನೋಡಿ ಓಕೆನಾ, ಇವಾಗ ಹೇಗಿದೆ. ಹಾಗೂ ಬ್ರಷ್ ಮಾಡ್ಮೇಲೆ ಜಸ್ಟ್ ಲೈಟ್ ಆಗಿ ಬ್ರಷ್ ಮಾಡಿದೆ ಅಷ್ಟೇ. ಇವಾಗ ಡಿಫ್ರೆನ್ಸ್ ನೋಡಿ ಹೆಂಗೆ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಐಬ್ರೋ ಬ್ರಷ್ ತುಂಬಾನೇ ಇಂಪಾರ್ಟೆಂಟು. ಅಂಡ್ ಐಬ್ರೋಸ್ ಫಸ್ಟ್ ಬ್ರಷ್ ಮಾಡಿ ಆಮೇಲೆ ಐಬ್ರೋಸ್ ನ ಫಿಲ್ ಮಾಡಿ. ಸೊ ಲೈಕ್ ಅವಾಗ ಎಲ್ಲಿ ಸ್ವಲ್ಪ ಲೈಟ್ ಆಗಿದೆ ಅಥವಾ ಎಲ್ಲಿ ಸ್ವಲ್ಪ ಇದಿಲ್ಲ ಅಲ್ವಾ, ಐಬ್ರೋಸ್ ಇಲ್ಲ ಅಲ್ವಾ, ಸೊ ಅವಾಗ ನೀವು ಸ್ವಲ್ಪ ಡಾರ್ಕ್ ಆಗಿ ಫಿಲ್ ಮಾಡಬಹುದು. ಅಂಡ್ ಬೆಸ್ಟ್ ಏನಪ್ಪ ಅಂದ್ರೆ ನಾನು ಬ್ಲಾಕ್ ಇಂತ ನಿಮ್ಗೆ ಬ್ರೌನ್ ಕಲರ್ ಸಜೆಸ್ಟ್ ಮಾಡ್ತೀನಿ. ಬ್ರೌನ್ ಅಂದ್ರೆ ಒಂಥರ ಡಾರ್ಕ್ ಬ್ರೌನ್ ಅಲ್ಲ, ಬಟ್ ಐಬ್ರೋಸ್ ಎಲ್ಲ ನಾನು ತುಂಬಾ ಕ್ರಿಯೇಟರ್ಸ್ ನ ನೋಡಿದೀನಿ, ಅವ್ರು ಜಾಸ್ತಿ ಬ್ರೌನೇ ಯೂಸ್ ಮಾಡೋದು. ಬಟ್ ನನ್ನ ಹತ್ರ ಬ್ರೌನ್ ಕಲರ್ ಇಲ್ಲ, ಬ್ಲಾಕ್ ಕಲರ್ ಅಷ್ಟೇ ಇರೋದು, ಅದಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇನೆ ಹೊಸ ಡ್ರೆಸ್ ತಗೋತೀನಿ, ಬಟ್ ನನ್ನ ಟ್ಯಾಗ್ ಯಾವತ್ತೂ ಬಿಚ್ಚಲ್ಲ.
ಬಿಚ್ಚಬಾರ್ದು ಅಂತ ಅಲ್ಲ, ಜನ ತೋರ್ಸ್ಬೇಕಲ್ಲ ಬಟ್ಟೆ ಅಂತ. ಎಲ್ಲರೂ ನಾನು ನನ್ ಡ್ರೆಸ್ ತೋರ್ಸಕ್ ಇಷ್ಟಪಟ್ಟೆ ನಿಜ. ಡ್ರೆಸ್ ಟ್ಯಾಗ್ ಯಾರು ತೋರಿಸ್ತಾರ? ಇಲ್ಲ ನಾನು ಮದ್ವೆದಾಗ ಹೇಳ್ತಾ ಇದ್ದೀನಿ, ಟ್ಯಾಗ್ ಬಿಚ್ಚಲ್ಲ. ಏನಕ್ಕೆ ಅಂದ್ರೆ ಜನ ತೋರ್ಸ್ಬೇಕು ಅಂತಾನೆ. ನೀವ್ ಬಂದ್ ಈ ತರ ಬಿಚ್ಚ ಸ್ವಲ್ಪ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ಸಾಕು, ಬೇಗ ರೆಡಿ ಆಗಮ್ಮ, ನಡಿ ಹೋಗೋಣ. ಸ್ವಲ್ಪ ಲೇಟ್ ಆಗಿ ಹೋದ್ರು ಲೇಟೆಸ್ಟ್ ಆಗಿ ಹೋಗ್ಬೋದು. ಸೊಸೆ ಓಕೆ ನೆನ್ನೆ ಆಯ್ತಲ್ಲ ಆತರ ಎಂಟ್ರಿ ಕೊಟ್ರೆ ಒಂಥರ ವಾವ್ ಅಂತ ಅನ್ಸ್ತು. ಹೌದೌದು. ಏನ್ ಹಾಕ್ಲಿ ಏನ್ ಬಿಡಿ ನಂಗೆ ಅರ್ಥನೇ ಆಗ್ತಾ ಇಲ್ಲ ಇದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ತರ ಇವಾಗ ಟ್ರೆಂಡ್ ಊರಲ್ಲಿ ಹಿಂಗ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್, ಈ ಒಂದು ಹಳೇದು ಪ್ಯಾಲೆಟ್, ಪ್ಲೀಸ್ ಡೋಂಟ್ ಮೈಂಡ್, ಬಟ್ ಈ ಪ್ಯಾಲೆಟ್ ನ ಹಾಕ್ತಾ ಇದೀನಿ. ನಿಮಗೆ ಗೊತ್ತಲ್ಲ, ಇದು ದೊಡ್ಡ ಕ್ರಿಯೇಟರ್ಸ್ ಇರ್ತಾರಲ್ಲ, ಅವರು ಈ ತರ ಉಗ್ರು ಫೇಕ್ ಉಗ್ರೆಲ್ಲ ಹಾಕ್ಬಿಟ್ಟು, ಐ ಮೀನ್ ಏನಂತಾರ ನೇಲ್ ಎಕ್ಸ್ಟೆನ್ಷನ್ ಅದೇನಂತಾರ ಅದನ್ನ ಹಾಕಿ ಹಿಂಗ್ ಮಾಡ್ತಾರ. ನಂಗೆ ಅವೆಲ್ಲ ಮಾಡಕ್ ಇಷ್ಟಪಟ್ಟು ಮಾಡಕ್ ಬರಲ್ಲ, ಏನ್ ಮಾಡ್ಲಿ, ಅವೆಲ್ಲ ಕಲ್ತ್ಕೋಬೇಕು ನಾನು. ರೀ ಯಾವ್ದ್ರಿ ಹಾಕ್ಲಿ ಮುಖಕ್ಕೆ? ಫ್ರೆಂಡ್ಸ್, ನೀವು ಅನ್ಕೋತೀರಾ ಲಕ್ಷ್ಮಿಗೆ ಏನು ಮೇಕಪ್ ಹಾಕಕ್ಕೆ ಬರಲ್ವಾ ಅಂತ. ಸೊ ಮೇಕಪ್ ಮಾಡೋಕ್ಕೆ ಬರುತ್ತೆ, ಬಟ್ ಏನಪ್ಪ ಅಂದರೆ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಫ್ರೆಂಡ್ಸ್. ಸ್ವಲ್ಪ ಮೇಕಪ್ ಮಾಡ್ಕೋತೀನಿ. ಲೈಕ್ ನನಗೆ ಒಬ್ಳಿಗೆ ಆಗೋಷ್ಟು, ಮದುವೆಗೆ ಎಷ್ಟು ಬೇಕು ಅಷ್ಟು ಆ ಥರ ಮೇಕಪ್ ಮಾಡ್ಕೋತೀನಿ. ಅಥವಾ ನನಗೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕು. ಅರುಣ್ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು, ಲೇಟ್ ಆಗ್ತಾಯಿದೆ ಅಂತ, ಅದಕ್ಕೆ ಬೇಗ ಮೇಕಪ್ ಮಾಡ್ಕೋತಾ ಇದೆ. ಆ್ಯಂಡ್ ಮೋರೋವರ್ ನಾನು ರೆಕಾರ್ಡ್ ಕೂಡ ಮಾಡ್ಕೋಬೇಕಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೋಯಿತು. ಆ್ಯಂಡ್ ನೀವು ನೋಡ್ಬೋದು, ನನಗೆ ಪ್ಯಾಲೆಟಲ್ಲಿ ಯಾವ ಕಲರ್ ಹಾಕೋಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟೆ. ಅದಕ್ಕಿಂತ ಬೆಸ್ಟು ಲಿಪ್ಸ್ಟಿಕ್ಗೆ ಹಾಕೊಳ್ಳೋಣ ಅಂದ್ಕೊಂಡು ಇವಾಗ ಲಿಪ್ಸ್ಟಿಕ್ನ ಹ್ಯಾಸ್ ಅ ಬ್ಲಷ್ ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಲಿಪ್ಸ್ಟಿಕ್ ನ ಹಿಂಗ್ ಹಚ್ಚಿದೀನಿ. ಏನ್ ತಿಂತಾ ಇದೀನ ಹಿಂಗ್ ಮಾಡ್ಲಾ ಮೇಕಪ್? ಬಾರಿ ಸ್ವಲ್ಪ ನಿಂಗೆ ಕಲರ್ ಮಾಡ್ತೀನಿ ಬನ್ರಿ. ಲೈಟ್ ಆಗಿ ಕ್ರೀಮ್ ಹಚ್ತೀನಿ ಮೊಕ್ಕಕ್ಕೆ. ರಮ್ಯಾಕ ಬಂದ್ರ ನಿಜವಾಗ್ಲೂ? ಅದು ಟಿಫಿನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಬೇಕಿತ್ತು ರೀ. ಸರಿನಾ ರೀ? ಫ್ರೆಂಡ್ಸ್, ಇವಾಗ ಬ್ಲಷ್ ತಗೊಂಡು ಸ್ವಲ್ಪ ನೋಸ್ ಮೇಲೆ, ಚೀಕ್ಸ್ ಮೇಲೆ ಹಾಕೋತಾ ಇದ್ದೀನಿ. ಬಿಕಾಸ್ ಈವ್ನಿಂಗ್ ಟೈಮ್ ಅಲ್ವಾ, ಫೇಸ್ ತುಂಬಾ ಚೆನ್ನಾಗಿ ಮಿಂಚುತ್ತೆ. ಆ್ಯಂಡ್ ತುಂಬ ಜನ ತುಂಬ ಥರದ ಮೇಕಪ್ ಯೂಸ್ ಮಾಡ್ತಾರೆ, ಬಟ್ ನನಗೆ ನನ್ನ ಮೇನ್ ಮೇಕಪ್ ಪ್ರಾಡಕ್ಟ್ ಏನಪ್ಪ ಅಂದರೆ ನನ್ನ ಲಿಪ್ಸ್ಟಿಕ್ಕು ಹಾಗೂ ನನ್ನ ಫೇಸ್ ಕ್ರೀಮ್ ಅಷ್ಟೇ ಫ್ರೆಂಡ್ಸ್. ಅದೇ ನನ್ನ ಮೇಕಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಲಿಪ್ಸ್ಟಿಕ್. ಸೊ ತುಂಬ ಜನ ಕೇಳ್ತೀರಾ ನಾನು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಂತ. ನಾನು ಮಾಡ್ತಿರೋದು ಮಮ್ಮಾರ್ತ್ ಥರ. ಸೊ ಮಮ್ಮಾರ್ತ್ ನಾನು ಕರೆಂಟ್ಲಿ ಯಾವ ಪ್ರಮೋಷನ್ ಕೊಲಾಬ್ರೇಷನ್ ಮಾಡ್ತಾ ಇಲ್ಲ. ಸೊ ಇದು ಫ್ರೀ ಆಗಿ ನಿಮಗೆ ಹೇಳ್ತಿರೋದು. ನಾನು ಯೂಸ್ ಮಾಡ್ತಿರೋದು ಮಮ್ಮಾರ್ತ್ ಥರ 15. ಓಕೆ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಿರೋದು ಮಮ್ಮಾರ್ತ್ ಥರ ಈ ಒಂದು ಲಿಪ್ಸ್ಟಿಕ್. ಸೊ ಇದ್ರ ನಂಬರ್ ಬಂದು ಫ್ರೆಂಡ್ಸ್ 15. ನಂಗೆ ಗೊತ್ತಿಲ್ಲ ಕಾಣಿಸ್ತಾ ಹೇಗೆ ಅಂತ, ಬಟ್ ಈ ಒಂದು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಅಂಡ್ ನಾನು 2-3 ಲಿಪ್ಸ್ಟಿಕ್ ಮಿಕ್ಸ್ ಮಾಡ್ಕೋತೀನಿ. ಓಕೆನಾ? ಸೊ ಅದು ಬೇರೆ ಕಲರೇ ಬರುತ್ತೆ. ಇವಾಗ ಆ ಕಲರ್ ಹೆಂಗೆ ಹೇಳಿ ನಾನು? ಅಂಡ್ ಇವಾಗ ಆ ಲಿಪ್ಸ್ಟಿಕ್ ಆದ್ಮೇಲೆ ಕಲರ್ ಬಾರ್ ಅವ್ರದ್ದು ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಹಾಕ್ತೀನಿ. ಸೊ ಇದು ಬಂದು ಫ್ರೆಂಡ್ಸ್ ಕಲರ್ ಬಾರ್ ಅವರ 64A ಅಂತ ಈ ಒಂದು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತೀನಿ. ಅಂಡ್ ಆಬ್ವಿಯಸ್ಲಿ ನಾನು ಲಿಪ್ಸ್ಟಿಕ್ಸ್ ಪ್ರಮೋಷನ್ ಕೊಡ್ತಾ ಇಲ್ಲ. ಓಕೆನಾ? ಸೊ ಎಸ್, ನೋಡಿ ಈ ತರ 2 ಲಿಪ್ಸ್ಟಿಕ್ ಬಿಟ್ರೆ 3 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಸೊ ಆ ತರ ಫ್ರೆಂಡ್ಸ್. ಅಂಡ್ ಇವಾಗ ರೆಡಿ ಆಗೋಣ. ಓಕೆ, ಐ ಮೀನ್ ತಲೆ ಬಚ್ಚೋಣ. ಓಕೆನಾ?
ఇంకేం కావాలి కుదిరితే ಒಂದು ಕಪ್ ಕಾಫಿ ಮೇಕಪ್ ಅಲ್ಪ ಸ್ವಲ್ಪ ಮಾಡ್ಕೋತೀನಿ ಫ್ರೆಂಡ್ಸ್ ಒಂದು ತಕ್ಕ ಮಟ್ಟಕ್ಕೆ ಬಟ್ ಹೇರ್ ಸ್ಟೈಲ್ ಮಾತ್ರ ನಂಗೆ ಮಾಡೋಕ್ಕೆ ಬರಲ್ಲ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಈ ಥರ ಹೇರ್ನ ಸ್ಟ್ರೈಟನ್ ಮಾಡ್ಕೊಳ್ಳೋದು ಸೊ ಲೈಟಾಗಿ ಸ್ಟ್ರೈಟನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನ್ಯಾಚುರಲ್ ಆಗು ಕಾಣಿಸ್ಬೇಕು ಆ ಥರ ಮಾಡ್ಕೊಂಡೆ ಆ್ಯಂಡ್ ಅರುಣ್ ನನಗೆ ಇವಾಗ ಹೇರ್ ಅಡ್ಜಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಬಫ್ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಕಾಲೇಜ್ ಡ್ರೆಸ್ ಇರಬೇಕಾದ್ರೆ ಬಫ್ನ ಹಾಕೋತಾ ಇದ್ದೆ ನನಗೆ ಫುಲ್ ಕಾಲೇಜ್ ನೆನಪೇ ಬರ್ತಾಯಿತ್ತು ಈ ಥರ ಹೇರ್ ಸ್ಟೈಲ್ಸ್ ಎಲ್ಲ ಅಂದರೆ ಬಫ್ ಇಲ್ದರೆ ಅಂತೂ ಯಾವ ಹೇರ್ ಸ್ಟೈಲು ಇರ್ತಾ ಇರಲಿಲ್ಲ 2015-16 ಟೈಮಲ್ಲಿ ಎಲ್ಲ ಬಫೇ ಇಂಪಾರ್ಟೆಂಟ್ ಆಗಿತ್ತು ಸೊ ಮತ್ತೆ ತುಂಬ ಟೈಮ್ ನಂತರ ನಾನು ಈ ಥರ ಬಫ್ನ ಹಾಕೊಂಡಿದ್ದೆ ಆ್ಯಂಡ್ ಅರುಣ್ ಅವ್ರ ಪಾಪ ಹೆಲ್ಪ್ ಮಾಡಿದ್ರು ನೀಟಾಗಿ ಬಾಚ್ತಾ ಇದ್ರು ಬಟ್ ಸ್ವಲ್ಪ ಬಫ್ ನಾನು ಲೂಸ್ ಆಗೋಯ್ತು ಆ್ಯಂಡ್ ನನ್ನ ಹತ್ರ ಕರೆಕ್ಟಾಗಿರೋ ಕ್ಲಿಪ್ಸು ಇರಲಿಲ್ಲ ಅದೇ ನಾನು ಇವಾಗ ಕಬ್ಬಡಲ್ಲಿ ಹುಡುಕ್ತಾ ಇದ್ದೀನಿ ಕ್ಲಿಪ್ ಇದೆಯಾ ಅಂತ ಲೇಟು ಆಗ್ತಾ ಇದೆ ಅರುಣ್ ಅವ್ರು ಬೈತಾನೂ ಇದ್ರು ವ್ಲಾಗು ಮಾಡಬೇಕು ರೆಡಿನೂ ಆಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ನನಗೆ ಪ್ರೆಷರ್ ಅನಿಸ್ತಾ ಇತ್ತು ಸೊ ಫೈನಲಿ ನನಗೆ ಒಂಥರ ಟಿಕ್ ಟಾಕ್ ಕ್ಲಿಪ್ ಏನಂತೀವಲ್ಲ ಆ ಥರ ಕ್ಲಿಪ್ ಸಿಕ್ತು ಅಪ್ಪ ರೆಡಿ ಮಾಡಿಸ್ತಾ ಇದ್ದ ನಿಮ್ಗೆ ಇಲ್ಲಿ ನೋಡ್ರಿ ರೀ ಶೆಕೆ ಆಗ್ತಲ್ವಾ ಫ್ಯಾನ್ ಹಾಕಿ ಫ್ರೆಂಡ್ಸ್ ಫೈನಲಿ ರಿಸೆಪ್ಷನ್ ರೀಚ್ ಆದ್ವಿ ಇನ್ಫ್ಯಾಕ್ಟ್ ತುಂಬ ದೂರ ಆಯಿತು ತುಂಬ ಟ್ರಾಫಿಕ್ ಕೂಡ ಆಯಿತು ಬಟ್ ಅಂತೂ ಇಂತೂ ಮುಹೂರ್ತಕ್ಕೆ ತುಂಬ ಲೇಟಾಗಿ ಹೋಗಿದ್ವಿ ಫೈನಲಿ ರಿಸೆಪ್ಷನ್ ಆದರೂ ಬೇಗ ಹೋದ್ವಲ್ಲ ಅಂತ ಒಂದು ಖುಷಿ ಆ್ಯಂಡ್ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ರಿಸೆಪ್ಷನು ಹೆಣ್ಣು ಗಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಕೇಳಿದ್ರಿ ಏನಾಗಬೇಕು ಇವ್ರು ನಿಮಗೆ ಅಂತ ಸೊ ಇವ್ರು ಬಂದು ನನ್ನ ಕಝನ್ ಅಂದರೆ ಅರುಣ್ ಅವ್ರ ಕಝನು ನನಗೂ ಕಝನ್ನೇ ಆಗಬೇಕು ಸೊ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳೇ ಅಂತೀವಲ್ಲ ಸೊ ಅವ್ರ ಮಗುಂದು ಮದುವೆ ಇದ್ದಿದ್ದು ಲಡ್ಡು ಇಲ್ಲಿ ಲಡ್ಡು ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಕಲರ್ ಚೆನ್ನಾಗಿ ಅಮ್ಮ ನೋಡಿ ಯಾರ ಅಮ್ಮ ಕೃಷ್ಣ ಫ್ರೆಂಡ್ಸ್ ನನಗೆ ಇದು ಕಾಪಿ ರೈಟ್ಸ್ ಬರುತ್ತೆ ಮ್ಯೂಸಿಕ್ಗೆ ಅಂತ ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಓಕೆನಾ ಫ್ರೆಂಡ್ಸ್ ಇದು ಬಂದು ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ನನಗೆ ಪರ್ಸ್ನಲ್ ಆಗಿ ನಾನು ತುಂಬ ಇಷ್ಟ ಆದೆ ಆ್ಯಂಡ್ ನಾನು ಇಯರಿಂಗ್ ನೀವು ನೋಡ್ತಿರ್ಬೋದು ಅದು ಬಂದು ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ತಗೊಂಡಿದ್ದು ಇಯರಿಂಗ್ ಫ್ರೆಂಡ್ಸ್ ತುಂಬಾ ಅಂದರೆ ನನಗೆ ಅನಿಸ್ತು ನಾನು ಮತ್ತೆ ಕಾಲೇಜ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಅಂತ ಆ್ಯಂಡ್ ಸ್ಟಿಕ್ಕರ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅದು ಬಿದ್ದೇ ಹೋಯಿತು ತುಂಬ ಬೇಜಾರಾಯಿತು ಕಾರಲ್ಲಿ ಎಕ್ಸ್ಟ್ರಾ ಪ್ಯಾಕೆಟ್ ಇತ್ತು ಬಟ್ ಕಾರ್ ಪಾರ್ಕಿಂಗು ಹಾಗೂ ಚೌಟ್ರಿ ಸ್ವಲ್ಪ ದೂರ ಆಯಿತು ಅಂದ್ಕೊಂಡು ನಾನು ಮತ್ತೆ ಕಾರ್ ಹತ್ರ ಹೋಗಿಲ್ಲ ಆ್ಯಂಡ್ ಇದು ಬಂದು ನನ್ನ ಕಂಪ್ಲೀಟ್ ಫ್ಯಾಮಿಲಿ ನೋಡ್ಬೋದು ಸೊ ಎಸ್ ತುಂಬ ಖುಷಿ ಆಯಿತು ಬಟ್ ಏನಪ್ಪ ಅಂದರೆ ನಾನು ಒಬ್ರು ಕ್ಯಾಮ್ರಾ ಇಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ಕೊಟ್ಟಿದ್ದೆ ಬಟ್ ಅವ್ರು ನೀಟಾಗಿ ಜಾಸ್ತಿ ಟೈಮ್ ಮಾಡಿಲ್ಲ ಅದೊಂದು ಬೇಜಾರಿತ್ತು ಬಟ್ ದಟ್ಸ್ ಓಕೆ ಪಾಪ ಅವರು ಕ್ಯಾಮ್ರಾಮ್ಯಾನು ಅವ್ರ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾರೆ ಅಥವಾ ನನ್ನ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾರೆ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಷ್ಟು ಜನ ಸೇರಿದ್ರು ಅಂದರೆ ಊಟದ ಕಡೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಆಗಿತ್ತು ನಾವಂತೂ ಕಾದಿ ಸಾಕಾಯಿತು ಬಟ್ ಫೈನಲ್ ನಮಗೆ ಸೀಟ್ ಸಿಕ್ತು ಒಬ್ಬರು ಪರಿಚಯ ಇರೋರೇ ನಮಗೆ ಅಂದರೆ ಸೀಟ್ ಕೊಡಿಸಿದ್ರು ಸೊ ಎಸ್ ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಪಾಯಸ ಸಾಕಂತೆ ಅಮ್ಮ ಬೇಡ ಅಂತದೆ ಅಪ್ಪ ಪಾಯಸ ಬೇಡ ಅಂತದೆ ಹಪ್ಪಳ ಕೊಟ್ಟೆ ಓಕೆ ಫ್ರೆಂಡ್ಸ್ ಸೊ ವೆಲ್ಕಮ್ ಬ್ಯಾಕ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಮದ್ವೆಲಿ ಬಟ್ ಮದ್ವೆ ತುಂಬಾ ಚೆನ್ನಾಗಾಯ್ತು ಅಂಡ್ ಮದ್ವೆ ಊಟ ಮಾತ್ರ ಸಕಲಾಗಿತ್ತು ಫ್ರೆಂಡ್ಸ್ ಸೊ ನಿಮಗೆ ಗೊತ್ತಲ್ಲ ನಾನು ಮತ್ತೆ ಮಾವ ಅಕ್ಕ ಹಾಗೂ ಅರುಣು ಬಗು ಎಲ್ಲ ಬಂದಿದ್ದು ಸೊ ಜಸ್ಟ್ ಊಟ ಮಾಡ್ಕೊಂಡು ಆಚೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಆಂಟಿ ಹಾಯ್ ಮಾ ಎಲ್ಲರೂ ಚೆನ್ನಾಗಿದ್ದೀರಾ ಸಬ್ಸ್ಕ್ರೈಬರ್ ಎಲ್ಲ ಸಿಗ್ತಾವ್ರೆ ಮದ್ವೆಯಲ್ಲಿ ದೇವಸ್ಥಾನದಲ್ಲಿ ಎಲ್ಲಾ ಕಡೆ ಸಿಗ್ತಾವ್ರೆ ಎಲ್ಲಾರು ಮಾತಾಡ್ತಾವ್ರೆ ತುಂಬಾ ಧನ್ಯವಾದಗಳು ಮದುವೆ ತುಂಬಾ ಚೆನ್ನಾಗಾಯ್ತು ಊಟ ರಿಸೆಪ್ಷನ್ ಊಟ ಎಲ್ಲ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹೌದು ತುಂಬಾ ಚೆನ್ನಾಗಿತ್ತು ಊಟ ಆಯ್ತು ಬಂದಿದೀವಿ ಸೊಸೆ ಬಾ ಆಂಟಿ ಮಾಡೋಣ ಅಂತ ಕರೆದ್ರು ಲೈಕ್ ಕೊಡ್ರಿ ಸಬ್ಸ್ಕ್ರೈಬರ್ ಆಗಿ ಫಸ್ಟ್ ಲೈಕ್ ಕೊಡಿ
ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿ ದಯವಿಟ್ಟು. ಆಮೇಲೆ ಇಬ್ರಿಗೂ ನಾನು ಸಿಕ್ತವ್ರು ಮೈಸೂರು ಹತ್ರ ಸಿಕ್ತವ್ರು ಅವರೆಲ್ಲರೂ ಏನಂತಾರೆ ಗೊತ್ತಾ, ನೀವು ಮಾತಾಡಿದ್ರೆ ವಿಡಿಯೋದಲ್ಲಿ ಚೆನ್ನಾಗಿರೋದು, ಅತ್ತೆ ಸೊಸೆ ಮಾತಾಡಿ ಆಂಟಿ, ತುಂಬಾ ನೋಡಿ ತುಂಬಾ ದಿನಗಳಾಯ್ತು ನಿಮ್ಮನ್ನ ಅಂದ್ರು. ಅಲ್ಲೆಲ್ಲ ಸಿಗ್ತಾವ್ರೆ, ಸಬ್ಸ್ಕ್ರೈಬರ್ ಎಲ್ಲ ಸಿಗ್ತಾವ್ರೆ. ನಾನು ಮಾತಾಡ್ಸಿ ತುಂಬಾ ಸಂತೋಷ ಆಗ್ತದೆ. ಎಲ್ಲರಿಗೂ ವಂದನೆಗಳು. ನಾನು ಮಾತಾಡ್ಸ್ತಿರಲ್ಲ ಗುರುತು ಹಿಡಿದು ಅವ್ರಿಗೆಲ್ಲರಿಗೂ ಅಷ್ಟೇ ಸಪೋರ್ಟ್ ಕೊಡಿ. ನಮ್ಮ ಸೊಸೆಗೆ ಲೈಕ್ ಕೊಡಿ, ಒಳ್ಳೆ ಕಮೆಂಟ್ಸ್ ಕಳಿಸಿ, ಅದೇ ನಮ್ಮ ಆಸೆ. ಸೊ ಮಧ್ಯಾಹ್ನ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸ್. ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವಾ, ಟ್ರಾಫಿಕ್ 2 ಅವರ್. ಬೆಂಗಳೂರಿಂದ ಟೀ ದಾಸಲ್ಲಿ ಬರೋಕೆ 2 ಅವರ್, 2 ಆಯ್ತು. 2 ಅವರ್ ಬಂದಿತ್ತು, ಚೆನ್ನಾಗಿತ್ತು. ಕೊಟ್ರ ಆಂಟಿ ಊಟ ಆಯ್ತಾ? ಹಾ ಆಯ್ತು, ನಾವು ಹೊರಟಿದೀವಿ. ಸರಿ ಸಿಗೋಣ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಮನೆಗೆ ಬಂದು ಮನೆಗೆ ಫಸ್ಟ್ ಲೈಟ್ ಹಾಕ್ತೀನಿ. ಕತ್ಲೆ ಆಮೇಲೆ ಎಲ್ಲಿದೆ ಬೆಂಕಿಪಟ್ಟಣ? ದೇವ್ರ ಹತ್ರ ಇರುತ್ತೆ ಅಲ್ವಾ ಬೆಂಕಿಪಟ್ಟಣ. ಸೊ ಫ್ರೆಂಡ್ಸ್, ಜಸ್ಟ್ ಇವಾಗ ಮನೆಗೆ ಬಂದು ಒಂದು 2 ಮಿನಿಟ್ಸ್ ಅಷ್ಟೇ ಆಗಿದ್ದು. ನಮ್ಮ ಅತ್ತೆ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ರು. ಸೊ ಪಟ್ಟಣ, ಬೆಂಕಿಪಟ್ಟಣ. ಚಿಕ್ಕ ಪಟ್ಟಣ ಸಿಕ್ಲಿಲ್ವಾ? ಇದು ಬೇಗ ಅಂಟದೇ ಇಲ್ಲ. ಖುಷಿ ನೋಡಿ, ಖುಷಿ ತರ್ಲ ಆಂಟಿ ಚಿಕ್ತು. ನೋಡೋಣ ಗಂಡಸು ನೋಡ್ತೀನಿ, ಅಂಟದಿಲ್ಲ ಮಾತ್ರ ಇಷ್ಟ. ಸೀರೆ ಹುಷಾರು. ಅಂಟು ನೋಡು. ಅಕ್ಕ ಹೋದ್ರಾ? ಅಕ್ಕಾಗ ಹಾಲು ಬೇಕಂದೆ. ಬೇಡ ಇಲ್ಲಿ ಕೊಟ್ಟಿದ್ದೆ ಇದೆ, ಇನ್ನೂ ಇದೆ. ಅಯ್ಯ ಕೃಷ್ಣಮೂರ್ತಿ. ಏನ್ ಮಾಡ್ತಾ ಇದ್ದ ಅಜ್ಜಿಯಲ್ಲಿ? ಹಾಗಾಯ್ತು ಸುಮಾರು. ಓ ಕೃಷ್ಣ, ಗುಡ್ ನೈಟ್ ಹೇಳಿ ತಾತಾಗೆ. ಬರೋ ಲೇಟ್ ಆಯ್ತಲ್ಲ. ತಮ್ಮ ಇಲ್ಲಿ ಬರ್ತಿದ್ದಾನ? ಕಪ್ಪು ಇಡಂಗ ಇಲ್ಲಿ ಕಪ್ಪು ತಿನ್ನಮ್ಮ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇವ್ರದೇ ಮದ್ವೆ ಇದ್ದಿದ್ದು. ಓಡುತ್ತೆ ನೋಡಮ್ಮ. ಬೊಟ್ಟಿಗೆ ಅಲ್ಲಿ ರೂಬಿ ಬಂತು ನೋಡು, ರೂಬಿ ಬಂತು ನೋಡು. ಹೋಯ್ತು ಬಲ್ಗೈ ಕೈ ಮೇಲೆ ಇಕ್ತೀರ, ಕಾಲಿ ಎಲ್ಲ ಶೂ ಹಾಕೊಂಡಿದ್ಯಾ? ಹೋಯ್ತು ಹೋಯ್ತು. ಚಪ್ಪರ ಇಲ್ಲ, ನಾ ಲೈಟಿಂಗ್ಸ್ 2 ದಿವಸ ಇರುತ್ತೇನಲ್ವಾ? ನಾಳೆ ಬಿಚ್ಚಿಬಿಡ್ತಾರೆ. ಹೌದಾ? ನಾಳೆ ಬಿಚ್ಚಿಬಿಡ್ತಾರೆ. ಸಾಯಂಕಾಲ ಶನಿವಾರ ಹಾಕಿದಲ್ವಾ? ಶುಕ್ರವಾರ ಗುರುವಾರ ಹಾಕಿದ್ರಾ? ಗುರುವಾರ ಸಾಯಂಕಾಲ ಇಷ್ಟೊತ್ತಿಗೆಲ್ಲ ಹಾಕ್ತಾರೆ. ಬಾ ಕೊಡು, ಪಟ್ಟ ಕೊಡೋದು. ದೇವ್ರ ಮನೆದದು ಕೊಡುಮ್ಮ. ಬಾ ಹೋಗೋಣ ಬಾ. ಏಯ್ ಕೊಡು. ಸರಿ ಎತ್ಕೊಳ್ಳೋದು. ನಾಳೆ ಕೊಡ್ತೀನಿ ಆಂಟಿ, ನಾಳೆ ತರ್ತೀನಿ. ಸರಿ ಟಾಟಾ ಹೇಳಿ ಅಜ್ಜಿಗೆ. ಬಾಯ್ ಕೊಡೋಗು. ಕೊಡ್ತೀಯಾ? ಬಾ ಹೋಗೋಣ. ಹೋಗೋಣ. ಬೆಳಗ್ಗೆ ಕೊಡುವಂತೆ ವೇಸ್ಟ್ ಮಾಡ್ಬೇಡ. ಬಾ ವೇಸ್ಟ್ ಮಾಡಬಾರ್ದು. ಬಾ ಹೋಗ, ಅಪ್ಪ ಕೊಡೋಗು. ನಿಮ್ಮ ಅಪ್ಪ ಕೊಡೋಗು. ಓಕೆ ಫ್ರೆಂಡ್ಸ್, ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಒಂಚೂರಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಾಮೆಂಟ್ ಮಾಡ್ಕೊಡ ತಿಳಿಸಿ. ಓಕೆನಾ? ಅಂಡ್ ಫ್ರೆಂಡ್ಸ್, ನನ್ನ ಡ್ರೆಸ್ ಕೂಡ ಯಾವ ತರ ಕಾಣಿಸ್ತಿದೆ, ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಚೆನ್ನಾಗಿದೆಯಲ್ಲ. ಆಕ್ಚುಲಿ ಅಕ್ಕ ಮಮ್ಮಿ ಎಲ್ಲ ವಿಡಿಯೋ ಕಾಲ್ಗೋಸ್ಕರ ಕಾಯ್ತಾವ್ರೆ. ಅವ್ರ ಪಾಪ ಸಂಜೆಯಿಂದ ಮಾಡ್ತಾನೆ ಇದಾರೆ. ಬಟ್ ಏನಪ್ಪ, ನೀಟಾಗಿ ನಾನು ಡ್ರೆಸ್ ನೋಡಕ್ ಆಗಿಲ್ಲ. ಬಿಕಾಸ್ ಅಲ್ಲಿ ಚೌಟಲ್ಲಿ ಇದ್ದಾನ, ಕರೆಕ್ಟಾಗಿ ನನ್ನ ಬ್ಲಾಗ್ ಅಂದ್ರೆ ಕರೆಕ್ಟಾಗಿ ಅವ್ರು ತೋರ್ಸಕ್ ಆಗಿಲ್ಲ ಡ್ರೆಸ್ ಇಲ್ಲ. ಸೊ ಅಕ್ಕ ಇವಾಗ ಕಾಲೇಜ್ ಜಸ್ಟ್ ಮಾಡಿದ್ಲು. ಹೇಳ್ತಿದ್ಲು, ಸೇಮ್ ಕಾಲೇಜ್ ಹುಡುಗಿ ತರ ಕಾಣಿಸ್ತಿದ್ಯಾ ಅಂದ್ರೆ, ನಾನು ಕಾಲೇಜಲ್ಲಿ ಇದ್ನೆಲ್ಲ ಸೇಮ್ ಅದೇ ತರ ಕಾಣಿಸ್ತಿದ್ಯಾ? ಬಿಕಾಸ್ ನಾನು ಮುಂಚೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಈ ತರ ಬಫ್ ಹಾಕೊಂಡು ಲಿಪ್ಸ್ಟಿಕ್ ಡಾರ್ಕ್ ಆಗಿ ಈ ತರ ಇಯರಿಂಗ್ಸ್ ಹಾಕ್ತಾ ಇದೆ. ಒಂದೊಂದು ಡ್ರೆಸ್ಗೂ ಒಂದೊಂದು ಇಯರಿಂಗ್ಸ್ ಸಿಕ್ಕುವೆ. ನಾನು ಅಷ್ಟು ಒಂಥರ ಇದಾಗ ಹೋಗ್ತಾ ಇದೆ. ಬಟ್ ಇವಾಗ ಒಂದ್ ಸ್ವಲ್ಪ ಕಡಿಮೆ ಮಾಡಿದೀನಿ ಎಲ್ಲ. ಬಟ್ ಸ್ಟಿಲ್ ಫ್ರೆಂಡ್ಸ್ ಒಂಥರ ನನಗೂ ಇಷ್ಟ ಆಯ್ತು. ಲೈಕ್ ನಾನು ಯಾವ ತರ ಡ್ರೆಸ್ ಮಾಡಿದ್ರೆ ನನಗೆ ಇಷ್ಟ ಆಯ್ತು. ಸೊ ಅಷ್ಟೇನೆ. ಸೊ ಬನ್ನಿ ಯಾರನ್ನ ಕೇಳ ನಾನು ಯಾವ ತರ ಕಾಣಿಸ್ತಾ ಇದ್ದೀನಿ ಅಂತ ನೋಡಿ. ಏ ಕೃಷ್ಣ ಕೊಡಿಲಿ, ಅವೆಲ್ಲ ಮಕ್ಕಳು ಎತ್ಕೋಬಾರ್ದು. ಕೊಡಿಲಿ
ಓಕೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತಂದ್ರು. ಇದೇ ಖುಷಿಲಿ ಇನ್ನೊಂದು ಡ್ರೆಸ್ ಕೊಡಿಸ್ತಾರೆ. ಇದೇ ಖುಷಿ ಕೊಟ್ಟಿರೋ ಡ್ರೆಸ್ ಕಾಸು ಅಂತ ಆಯ್ತಾ? ಸರಿ ಆಯ್ತು. ನಾನು ಇವಾಗ ನಮ್ಮ ಅಕ್ಕಗೆ ವಿಡಿಯೋ ಕಾಲ್ ಮಾಡ್ತೀನಿ. ಸೊ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಕೂಡ ಅಂದರು, ನಮ್ಮ ಅತ್ತೆ ಹಾಗೂ ರಮ್ಯಾಗ ಕೂಡ ಅಂದರು ಚೆನ್ನಾಗಿ ಕಾಣಿಸ್ತೈತೆ ಈ ಡ್ರೆಸ್ಸು, ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಸೊ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಫ್ರೆಂಡ್ಸ್, ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರು. ಸೊ ಥ್ಯಾಂಕ್ ಯು ಸೊ ಮಚ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಕ್ಕಗೆ, ಮಮ್ಮಿಗೆ ಹಾಗೂ ನಂದುಗೆ ವಿಡಿಯೋ ಕಾಲ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮುಂಚೆನೆ ಹಾಗೆ ಹೇಳ್ದಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್.